ಸಂಪ್ರದಾಯಕರ್ತೃಭ್ಯೋ ವಂಶ ಋಷಿಭ್ಯೋ ನಮೋ ಮಹದ್ಭ್ಯಃ ನಮೋ ಗುರುಭ್ಯಃ. In the context of the Bharatiya scriptures, when we say Bharatiya scriptures, we say Bharatiya Dharma Grantha. ಭಾರತೀಯ ಧರ್ಮಗ್ರಂಥಗಳ ಹಿನ್ನೆಲೆಯಲ್ಲಿ, ಈ ಧರ್ಮಗ್ರಂಥಗಳ ಹಿನ್ನೆಲೆಯಲ್ಲಿ ನಾವು ಕೆಲವು ಶಬ್ದಗಳನ್ನು ಕೇಳಿರ್ತೇವೆ. ಚಿಕ್ಕವರು ಕೂಡ ಬಳಸ್ತಾರೆ ಕರ್ಮವನ್ನು, ಆ ಪದವನ್ನು. ಅಯ್ಯೋ ನನ್ನ ಕರ್ಮ ಅಂತ ಹೇಳ್ತಾರಲ್ಲ, ಕರ್ಮ ಕರ್ಮ ಕೇಳ್ತೀರ. ಸೊ ಈವನ್ ಚಿಲ್ಡ್ರನ್ ಆಲ್ಸೋ ಹ್ಯಾವ್ ಸ್ಟಾರ್ಟೆಡ್ ಯೂಸಿಂಗ್ ದಿಸ್. ಕರ್ಮ ಮೀನ್ಸ್ ಇಟ್ ಈಸ್ ಇನ್ನೆವಿಟಬಲ್. ಇದನ್ನು ನಾವು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಯಾವುದನ್ನು ತಪ್ಪಿಸ್ಕೊಳ್ಳೋಕ್ಕಾಗಲ್ವೋ ಅದಕ್ಕೇನು ಹೇಳ್ತೀವಿ ನಾವು? ಕರ್ಮ ಅಂದ್ಬಿಡ್ತೀವಿ. ಆದರೆ ಕರ್ಮ ಎಂಬ ಶಬ್ದದ ಅರ್ಥವನ್ನು ನಾವು ತಿಳ್ಕೊಳ್ಬೇಕು. ವಿ ಶುಡ್ ಅಂಡರ್ಸ್ಟ್ಯಾಂಡ್ ವಾಟ್ ಎಕ್ಸಾಕ್ಟ್ಲಿ ಈಸ್ ದ ಮೀನಿಂಗ್ ಆಫ್ ದ ವರ್ಡ್ ಕರ್ಮ ಇನ್ ದ ಕಾಂಟೆಕ್ಸ್ಟ್ ಆಫ್ ದ ಭಾರತೀಯ ಸ್ಕ್ರಿಪ್ಚರ್ಸ್. Before we go to that one, we should understand whether any one of us, whoever is now in this world, do we understand or do we feel at any time, or have we said it at any time that I should not have done this? Many of us, ನಾವೆಲ್ಲರೂ ಕೂಡ ಜೀವನದಲ್ಲಿ ಯಾವುದಾದ್ರು ಒಂದು ಸಾರಿ ಆದರೂ ಏನೋ ಮಾಡಿಬಿಡ್ತೀವಿ, ಈ ಥರ ನಾನು ಮಾಡಬಾರ್ದಾಗಿತ್ತು, ನಾನು ಈ ಥರ ಮಾಡಬಾರ್ದಾಗಿತ್ತು ಎಂಬ ಭಾವನೆ ಬರುತ್ತೆ. ಕಾಲ ಸುಮ್ಮನೆ ಕಳೆದುಬಿಟ್ಟೆ, ಓದ್ಬೋದಾಗಿತ್ತಲ್ಲ, ಕಾಲ ಕಳಿಬಾರ್ದಾಗಿತ್ತು, ಬೆಳಿಗ್ಗೆ ನಾನು ಲೇಟಾಗಿ ಎದ್ದೇಳಬಾರ್ದಾಗಿತ್ತು, ತುಂಬ ಚೆನ್ನಾಗಿತ್ತು, ರುಚಿ ರುಚಿಯಾಗಿ ಏನು ಕಡುಬು ಮಾಡಿದರು, 10-20 ತಿಂದುಬಿಟ್ಟು ತಿನ್ನಬಾರ್ದಾಗಿತ್ತು ನಾನು. ಈ ಥರ ಎಷ್ಟೋ ಸಾರಿ ಮಾಡಿದ ನಂತರ ಮಾಡಬಾರ್ದಾಗಿತ್ತು ಅಂತ ಹೇಳ್ತೀವಿ. ಮಾಡಿದ ಮೇಲೆ ಮಾಡಿಬಿಡ್ತೀವಿ, ಆಮೇಲೆ ಮಾಡಬಾರ್ದಾಗಿತ್ತು ಅಂತ ಹೇಳ್ತೀವೇ ಇಲ್ಲ? ಸೊ ದೇರ್ ಆರ್ ಮೆನಿ ಅಕೇಶನ್ಸ್ ವೆನ್ ವಿ ಡೂ ಸಮಥಿಂಗ್ ಆ್ಯಂಡ್ ದೆನ್ ವಿ ಸೇ ವಿ ಶುಡ್ ನಾಟ್ ಹ್ಯಾವ್ ಡನ್ ದಿಸ್. Why does this feeling come to us that we feel we should not have done this? Because we see the consequence of that action which we did. Immediately we may not see the consequence. Immediately ತತ್ಕ್ಷಣವೇ ಅದರ ಫಲ ನಾವು ನೋಡದೇ ಇರ್ಬೋದು. ಆದರೆ ಏನೋ ಹೊಟ್ಟೆನಲ್ಲಿ ಶಬ್ದ ಬರ್ತಾ ಇದೆಯಲ್ಲ ಅಂತ ಗೊತ್ತಾಗುತ್ತೆ, ನಮ್ಗೆ ಏನೋ ತೊಂದರೆ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ ವಿಲ್ ಕಮ್ ಟು ನೋ ಇಟ್ ಆಫ್ಟರ್ ಸಮ್ ಟೈಮ್, or maybe one day later, or maybe 2 days later, and our ability to see the future is there. We have a certain amount of ability to see the future by the symptoms of the present. The symptoms of the present. ಇವಾಗಿರೋ ಲಕ್ಷಣವನ್ನು ನೋಡಿ ಮುಂದೆ ಏನಾಗಬಹುದು ಅಂತ ಗೊತ್ತಾಗುತ್ತೆ. ಹೆಂಗೆ ಗೊತ್ತಾಗುತ್ತೆ? ಕರೆಕ್ಟಾಗಿ ಪರೀಕ್ಷೆ ದಿವಸ ಬರುತ್ತೆ, ಅವಾಗ ಬೇರೆ ಹುಡುಗರೆಲ್ಲ ಚೆನ್ನಾಗಿ ಉತ್ತರ ಕೊಡ್ತಾರೆ, ನಾವು ಬೆಪ್ಪರ ಕೂತ್ಕೊಂಡಿರ್ತೀವಿ. ಬೇರೆ ಹುಡುಗರು ಚೆನ್ನಾಗಿ ಉತ್ತರ ಕೊಡ್ತಾ ಇರ್ಬೇಕು, ಬೆಪ್ಪರ ಕೂತಾರೆ, ನಾನು ಓದಿದರೆ ಎಷ್ಟು ಚೆನ್ನಾಗಿ ಉತ್ತರ ಕೊಡ್ಬೋದಾಗಿತ್ತು ನಾನು ಅಂತ ಅನಿಸುತ್ತಾ ಇಲ್ಲ? ನಾನು ಓದಿದರೆ ಚೆನ್ನಾಗಿ ಉತ್ತರ ಕೊಡ್ಬೋದಾಗಿತ್ತು ಅಂತ. ಸೇಮ್ ವೇ ನಾವು when we do some activity and then we see somebody performing well and then we don't perform well, then we understand we have wasted our time. So this particular thought is the thought of dharma, ನ್ಯಾಯ. ಆಲ್ ದೀಸ್ ವರ್ಡ್ಸ್ ಕಮ್ ಹಿಯರ್ ಓನ್ಲಿ. ರೈಟ್ ಆ್ಯಂಡ್ ರಾಂಗ್, ಯಾವುದು ಸರಿ ಯಾವುದು ತಪ್ಪು ಎಂಬ ಭಾವನೆ ಇದರಿಂದನೇ ಗೊತ್ತಾಗುತ್ತೆ ನಮಗೆ. ತಪ್ಪು ಅಂದರೆ ಏನು? ತಪ್ಪು ಅಂದರೆ ತಪ್ಪು. ಸರಿ ಅಂದರೆ ಏನು? ಸರಿ ಅಂದರೆ ಸರಿ. ತಪ್ಪು ಅಂದರೆ ಏನು? ಯಾವುದನ್ನು ಮಾಡಿದ ನಂತರ ನಾವು ಇದು ಮಾಡಬಾರ್ದಾಗಿತ್ತು ಅಂತ ಹೇಳ್ತೀವಿ, ಅದು ತಪ್ಪು. ಯಾವುದು ಮಾಡಿದ ನಂತರ ಒಳ್ಳೆ ಕೆಲಸ ಆಯಿತು ಅಂತ ಅನ್ಸೋದು ಅದು ಸರಿ. ಆದರೆ ಇದು ಮಾತ್ರ ಒಬ್ಬನು ಮಾತ್ರ ಆಯ್ತಲ್ಲ ಇದು. Whatever we have done, after doing which we feel I should not have done this, that is in our opinion wrong. What we feel proud of having done, that in our opinion is right. In our opinion. But that is not the scale, isn't it? If each one of us feels, a wicked person may feel very happy when he has beaten somebody, what he did is right now. A good person may feel bad that he has beaten somebody. So again the sense of right and wrong is different. ಸರಿ ಯಾವುದು ತಪ್ಪು ಯಾವುದು ಎಂಬುದು ನಾವು ತೀರ್ಮಾನ ಮಾಡೋದಲ್ಲ,
ಧರ್ಮಗ್ರಂಥಗಳು ನಮ್ಗೆ ಹೇಳ್ತವೆ ಇದು ಮಾಡಬಾರ್ದು ಇದು ಮಾಡಬೇಕಂತ. ಸೊ ಧರ್ಮಗ್ರಂಥಗಳ ಆಧಾರ ಮೇಲೆ ನಾವು ಬಾಳಬೇಕು. ವಿ ಶುಡ್ ಲಿವ್ ಆನ್ ದಿ ಬೇಸಿಸ್ ಆಫ್ ದಿ ಸ್ಕ್ರಿಪ್ಚರ್ಸ್ ಟು ನೋ ವಾಟ್ ಈಸ್ ರೈಟ್ ಆ್ಯಂಡ್ ವಾಟ್ ಈಸ್ ರಾಂಗ್. ಸೊ ದೆನ್ ವಿ ರಿಗ್ರೆಟ್. ಏನೋ ಬಟ್ ದ ವರ್ಡ್ ರಿಗ್ರೆಟ್, ಪಶ್ಚಾತ್ತಾಪ ಪಡೋದು. ಅದಕ್ಕೆ ಕನ್ನಡದಲ್ಲಿ ಹೇಳಿದ್ರೆ ಪಶ್ಚಾತ್ತಾಪ, ಪಶ್ಚಾತ್ ತಾಪ, ಪಶ್ಚಾತ್ ತಾಪ. ಈಗಲ್ಲ ತಾಪ. ಪಶ್ಚಾತ್ ಅಂದರೆ ಏನರ್ಥ? ಆಮೇಲೆ ಅಂತ ಅರ್ಥ. ಸಂಸ್ಕೃತದಲ್ಲಿ ಪಶ್ಚಾತ್ ಅಂತ ಹೇಳಿದ್ರೆ ಆಮೇಲೆ ಅಂತ ಅರ್ಥ. ಪಶ್ಚಾತ್ತಾಪ, ಪಶ್ಚಾತ್ತಾಪ ಅಂದರೆ ಮಾಡಿದ ನಂತರ ದುಃಖ ಪಡೋದು, ಅದಕ್ಕೆ ಪಶ್ಚಾತ್ತಾಪ ಅಂತ ಹೇಳೋದು. ಈ ಪಶ್ಚಾತ್ತಾಪವನ್ನು ದೂರ ಮಾಡೋಕ್ಕೆ ಏನು ಮಾಡಬೇಕು? ಪ್ರಾಯಶ್ಚಿತ್ತ. In order to remove this sorrow or grief what we have obtained because of our doing, now we have to do prayaschitta. The dukkha which has come from this particular act, which we didn't know, and that is the excuse we give most of the time. I didn't know, but law will not accept. You didn't know, so we also don't know why we are punishing you. We are just punishing because law says it. So we don't, you didn't know, he also didn't know. So ನನಗೆ ಗೊತ್ತಿರಲಿಲ್ಲ ಅದಕ್ಕೋಸ್ಕರ ಮಾಡಿದೆ ಅಂತ ಹೇಳಿದ್ರೆ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ನಾವು. ಈಗ ತಪ್ಪಾಗೋಗ್ಬಿಟ್ಟಿದೆಯಲ್ಲಪ್ಪ, ಇವಾಗ ಅದನ್ನು ಸರಿ ಮಾಡೋಕ್ಕಾಗಲ್ವಲ್ಲ. ಅದಕ್ಕೋಸ್ಕರ ತಪ್ಪು ಮಾಡದೇ ಇರೋದು ಬುದ್ಧಿವಂತಿಕೆ. ನಾಟ್ ಟು ಕಮಿಟ್ ಎ ಕ್ರೈಮ್, ನಾಟ್ ಟು ಡೂ ಎ ರಾಂಗ್ ಈಸ್ ವಿಸ್ಡಮ್. ನೆಕ್ಸ್ಟ್ ವಿಸ್ಡಮ್ ಈಸ್ ಆಫ್ಟರ್ ಯು ಹ್ಯಾವ್ ಡನ್ ಅ ಮಿಸ್ಟೇಕ್ ಆ್ಯಂಡ್ ಯು ನೋ ಯು ಹ್ಯಾವ್ ಡನ್ ಅ ಮಿಸ್ಟೇಕ್, ಕರೆಕ್ಟ್ ಇಟ್ ವಿತ್ ಸಿನ್ಸಿರಿಟಿ. ವೆರಿ ಸಿನ್ಸಿಯರ್ಲಿ ಯು ಹ್ಯಾವ್ ಟು ಕರೆಕ್ಟ್ ಇಟ್. ಬೇರೆ 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 ತಪ್ಪಾದ ಕೆಲಸಗಳು ಬೇರೆ ಬೇರೆ ಥರ ಕರೆಕ್ಷನ್ಸ್ ಇರುತ್ತೆ. ಬೇರೆ ಬೇರೆ ಥರ ತಪ್ಪಾದ ಕೆಲಸಗಳು ಬೇರೆ ಬೇರೆ ಥರ ಕರೆಕ್ಷನ್. ಉದಾಹರಣೆಗೆಪ್ಪ, ನಾನು ಒಬ್ಬನ ಹೊಡೆದು ಬಿಟ್ಟೆ, ನಂಜುಂಡಪ್ಪನ ಬಾರಿಸ್ಬಿಟ್ಟ. ಯಾರಿಗೆ? ಶ್ರೀನಿವಾಸನ ಹೊಡೆದು ಬಿಟ್ಟ. ಅವ್ನು ಶ್ರೀನಿವಾಸ ಬಂದು ನನ್ನ ಹತ್ರ ಹೇಳ್ದ. ನಾನು ಹೇಳಿದೆ ಏನು ಮಾಡಬೇಕು? ಪ್ರಾಯಶ್ಚಿತ ಏನಪ್ಪ? ಮೊದಲು ಫಸ್ಟ್ ಥಿಂಗ್ ಇಸ್ ಡೋಂಟ್ ಡೂ ಇಟ್. ಮೊದಲನೇ ತಿದ್ದುಪಡಿ ಏನಪ್ಪ? ನಿನ್ಗೆ ಗೊತ್ತಾಯ್ತಲ್ಲ ಮಾಡಿದ ತಪ್ಪು ಅಂತ ಗೊತ್ತಾಯ್ತಲ್ಲ, ಇನ್ಮೇಲೆ ಮಾಡಬೇಡ. ಮೊದಲನೇ ತಿದ್ದುಪಡಿ. ಎರಡನೇ ತಿದ್ದುಪಡಿ, ಮಾಡಿದೆಯಲ್ಲ ನಿನ್ನ ಮನಸ್ಸಿಗೆ, ಅವನ ಮನಸ್ಸಿಗೆ ಎಷ್ಟು ನೋವಾಗಿರುತ್ತೆ, ಅವನ ಪ್ರೀತಿಯಿಂದ ಮಾತಾಡಿಸು ಫಸ್ಟ್ ಹೋಗ್ಬಿಟ್ಟು. ಎರಡನೇ ಕರೆಕ್ಷನ್. ಮೊದಲನೇ ಕರೆಕ್ಷನ್ ಏನು? ಅದನ್ನು ಮಾಡಬೇಡ ಅನ್ನೋದು ಸರಿ. ಎರಡನೇ ತಿದ್ದುಪಡಿ ಏನಪ್ಪ? ಅವನ ಹತ್ರ ಹೋಗಿ ಪ್ರೀತಿಯಿಂದ ಮಾತಾಡಿ ಅವನಿಗೆ ನೋವನ್ನು ದೂರ ಮಾಡೋದನ್ನು. ಟ್ರೈ ಟು ರಿಮೂವ್ ದಟ್ ಪೇನ್ ವಾಟ್ ಯು ಹ್ಯಾವ್ ಗಿವನ್ ಬಿಕಾಸ್ ಆಫ್ ಯುವರ್ ಫೂಲಿಶ್ನೆಸ್. ಬಿಕಾಸ್ ಆಫ್ ಯುವರ್ ಫೂಲಿಶ್ನೆಸ್ ವಾಟ್ ಎವರ್ ಪೇನ್ ಯು ಹ್ಯಾವ್ ಗಿವನ್, ರಿಮೂವ್ ಇಟ್. ಎಲ್ಲ ಕಡೆ ಮಾಡೋಕ್ಕಾಗಲ್ವ ನಾವು? ಅದು ಯಾರಿಗೂ ಒಂದು ತಪ್ಪು ಮಾಡಿಬಿಟ್ಟು ಊರಿಗೆ ಹೋಗ್ಬಿಟ್ಟಿದ್ದಾರೆ. is already gone to different place, and now they were away from us. How can we change what we have done now? Do good to somebody else. ಇನ್ನೊಬ್ರಿಗೆ ಒಳ್ಳೇದು ಮಾಡು. ಇನ್ನೊಬ್ರು ಅಳ್ತಾ ಇದ್ದಾನಿಗೆ ಸಮಾಧಾನ ಮಾಡು. ಇವನು ಮಾಡೋಕ್ಕಾಗಿಲ್ಲ, ಯಾರನ್ನ ಹೊಡೆದಿದ್ದೀವೋ, ಯಾರನ್ನ ಬಡ್ದಿದ್ದೀವೋ, the one whom I have beaten or hurt, he is not present here for me to even ask pardon, not present here to ask for an apology. What should I do then? Then I should make sure that I should see some other, because Atma is Paramatma everywhere. Everybody, God is present. So if you do good to one person, that good will have an effect. ಒಬ್ಬರು ನೀವು ಒಳ್ಳೆಯದನ್ನು ಮಾಡಿದ್ರೆ ಅದು ಒಳ್ಳೆಯದಾಗಿದ ತಕ್ಷಣ ಇಟ್ ವಿಲ್ ಗೋ ಆ್ಯಂಡ್ ಆಟೋಮ್ಯಾಟಿಕ್ಲಿ ಟ್ರಾವೆಲ್. ದಟ್ ಇಸ್ ಕಾಲ್ಡ್ ಎಸ್ ಪುಣ್ಯ. ಸತ್ಕರ್ಮದ ಫಲ ಬಂದು ಪುಣ್ಯ, ದುಷ್ಕರ್ಮದ ಫಲ ಬಂದು ಪಾಪ. ಇಫ್ ಯು ಡೂ ಎ ಗುಡ್ ಆ್ಯಕ್ಟ್, the fruit which is not visible to our eyes, that is called as punyam. If you do a bad act, the fruit of that act is called as papa. Both are stored. ಎರಡು ಸ್ಟೋರ್ ಆಗಿಬಿಡುತ್ತೆ. ಫೋನಲ್ಲಿ ನಂಬರ್ ಏನು ಮಾಡ್ತೀವಿ? ಅಲ್ಲಿ ಸ್ಟೋರ್ ಮಾಡ್ತೀವಿ, ನೋಡಿದಿಲ್ಲ? ಫೋನಲ್ಲಿ ಹೊಸ ನಂಬರ್ ಬಂದು ಟೈಪ್ ಮಾಡಿ ಒಳ್ಳೆ ಇಟ್ಬಿಡ್ತೀವಿ. ಅದರಲ್ಲಿ ಸೇರಿಸ್ತೀವಲ್ಲ, ನಂಬರ್ಗಳು ಸೇರಿಸ್ತೀವಲ್ಲ ಫೋನ್ನಲ್ಲಿ, ಅದು ಸ್ಟೋರಿಂಗ್ ಮಾಡೋದು. ಏಕೆ ಹೇಳೋದು? ಶೇಖರಣೆ ಮಾಡೋದು, ನಂಬರ್ಗಳು ಶೇಖರಣೆ ಮಾಡೋದು. ಅದೇ ಥರ ನಮ್ಮ ಕಲಾಪಗಳು ಶೇಖರಣೆ ಆಗ್ತವೆ. ನಾವೇನಾದ್ರು ತಪ್ಪು ಮಾಡಿದ್ರೆ ಅದು ಪುಣ್ಯವನ್ನು ಉಂಟು ಮಾಡುತ್ತೆ. ಒಳ್ಳೆಯದನ್ನು ಮಾಡಿದ್ರೆ ಪುಣ್ಯ, ಕೆಟ್ಟದನ್ನು ಮಾಡಿದ್ರೆ ಪಾಪ. ಎಲ್ಲಿರುತ್ತೆ ಅದು? ಎಲ್ಲಿರುತ್ತೆ? ಎಲ್ಲಿಡ್ತಾರೆ ಅದ್ರ ಪರಮಾತ್ಮ? ಎಲ್ಲಿಟ್ಟಿರ್ತಾರೆ ಅಂತ ಹೇಳಿದ್ರೆ ಈ ಅಂತರಿಕ್ಷದಲ್ಲಿರುತ್ತೆ ಅದು. ಇಟ್ ವಿಲ್ ಬಿ ಇನ್ ಸ್ಪೇಸ್. ಇಟ್ ವಿಲ್ ಬಿ ಇನ್ ಸ್ಪೇಸ್. ಐ ಆಮ್ ಟೆಲ್ಲಿಂಗ್ ಯು, ಇಟ್ ವಿಲ್ ಬಿ ಇನ್ ಸ್ಪೇಸ್. ಈ ನಾವು ಮಾಡಿರೋ ಕರ್ಮದ ಫಲ ಬಂದು ಅಂತರಿಕ್ಷದಲ್ಲಿ, ಅದೇ ಪುಣ್ಯ ಕರ್ಮ ಅಂತ ಹೇಳೋದು. ಇಟ್ ವಿಲ್ ಬಿ ಇನ್ ಸ್ಪೇಸ್ ಆ್ಯಂಡ್ ದ ಸೀಡ್ ಆಫ್ ದಟ್ ಕರ್ಮ ವಿಲ್ ಬಿ ಇನ್ ಯುವರ್ ಹಾರ್ಟ್ ಓನ್ಲಿ. ನೀವು ಮಾಡಿರೋ ಕರ್ಮದ ಮೂಲವಾದ ಬೀಜ ಎಲ್ಲಿರುತ್ತೆ ಗೊತ್ತಾ? ಅದು ಇಲ್ಲೇ ವಾಸ ಮಾಡ್ತಾ ಇರುತ್ತೆ. ಇಟ್ ವಿಲ್ ಬಿ ರಿಸೈಡಿಂಗ್ ಇನ್ ಯುವರ್ ಹಾರ್ಟ್ ಓನ್ಲಿ, ದ ಸೀಡ್ ಆಫ್ ದಟ್, ಆ್ಯಂಡ್ ದ ಫ್ರೂಟ್ ವಿಲ್ ಬಿ ಇನ್ ದ ಸ್ಪೇಸ್. ಹೌ ವಿಲ್ ನೋ ದಟ್ ಸೀಡ್ ಇಸ್ ದೇರ್?
The day when you see something similar, you'll be reminded of that one. You'll be reminded, I had also done like this. ನಾನು ಅವತ್ತು ಈ ಥರ ಮಾಡಿದ್ದೆ ಅಂತ ಸ್ಮರಣೆ ಬರುತ್ತೆ ನಮಗೆ. ಅರ್ಥ ಆಯ್ತಾ? ಅಕಸ್ಮಾತ್ ನೀವೇನಾದ್ರು ಒಳ್ಳೆ ದಾನ ಮಾಡಿದ್ದೀರಪ್ಪ, ಮರ್ತು ಬಿಟ್ರಿ, 10 ವರ್ಷ ಆಗೋಯ್ತು, ಇನ್ನೊಬ್ಬ ಯಾರೋ ದಾನ ಮಾಡ್ತಾ ಇರ್ಬೇಕು, ನಿಮ್ಗೆ ಅನ್ಸುತ್ತೆ ನಾನು ಅವತ್ತು ಒಂದು ಸಹ ಮಾಡಿದ್ದೆಪ್ಪ, ಇದೇ ಥರ ನಾನು 10 ವರ್ಷನ ನಾನು ದಾನ ಮಾಡಿದ್ದೆ, ಗೊತ್ತಾಗುತ್ತಲ್ಲ. ಸೊ ಸ್ಮೃತಿಯ ರೂಪದಲ್ಲಿ ಉಳ್ಕೊಳ್ಳುತ್ತೆ, ನಮ್ಮಲ್ಲಿ ಉಳ್ಕೊಳ್ಳುತ್ತೆ, ತಪ್ಪು ಕರ್ಮನೂ ಉಳ್ಕೊಳ್ಳುತ್ತೆ, ಒಳ್ಳೆ ಕರ್ಮ ಕೂಡ ಉಳ್ಕೊಳ್ಳುತ್ತೆ. ಅಳಿಸೋದು ತುಂಬ ಕಷ್ಟ. ಅಳಿಸೋದು ಸುಲಭ ಅನ್ನೋದು ಅಳಿಸೋಕ್ಕಾಗಲ್ಲ ಅದು. ಅದಕ್ಕೆ ಯಾವುದದು ಕ್ಯಾಮಲ್ ರಬ್ಬರು ಪ್ರಯೋಜನ ಬರಲ್ಲ, ಅಥವಾ ಇನ್ನೊಂದು ಎರೇಸರ್ ಇದೆ, ಎರೇಸರ್, ವೈಟ್ನರು ಕೆಲ್ಸಕ್ಕೆ ಬರಲ್ಲ ಅಲ್ಲಿ, ಯಾವುದು ಕೆಲ್ಸಕ್ಕೆ ಬರಲ್ಲ ಅಲ್ಲಿ. ಈ ಸ್ಟೈನ್ ರಿಮೂವರ್ ಹಾಕಿದ್ರು ಹೋಗಲ್ಲ ಅದು. ಏನು ಹಾಕಿದ್ರು, ವಾಟ್ ಎವರ್ ಯು ಪುಟ್ ಎ ಸ್ಟೈನ್ ರಿಮೂವರ್ ಆಲ್ಸೋ, ದಟ್ ಕರ್ಮ ವಿಲ್ ನಾಟ್ ಗೋ, ದಟ್ ಸೀಡ್ ವಿಲ್ ನಾಟ್ ಗೋ, ಬಿಕಾಸ್ ಇಟ್ ಇಸ್ ಸಚ್ ಅ ಪವರ್ಫುಲ್ ಮೆಮರಿ. So what to do, how to remove this, if at all, if you want to remove that, then keep on doing good acts. ಒಳ್ಳೆಯದನ್ನೇ ಮಾಡಬೇಕು, ತಪ್ಪು ಮಾಡಬಾರ್ದು. ಸಾಮಾನ್ಯವಾಗಿ ತಪ್ಪು ಮಾಡಬೇಕಾದ್ರೆ ಏನು ಮಾಡ್ತೀವಿ ಅಂದರೆ ಬಚ್ಚಿಟ್ಕೊಳ್ತೀವಿ ನಾವು. ಸಾಮಾನ್ಯವಾಗಿ ಏನಾದ್ರು ತಪ್ಪು ಮಾಡೋಕ್ಕೆ ಏನು ಮಾಡ್ತೀವಿ ನಾವು, ಬಚ್ಚಿಟ್ಕೊಳ್ತೀವಿ. ಬೆಕ್ಕು ಮೆಲ್ಲಿಗೆ ಬಂದು ಹಾಲು ಕುಡಿಯುತ್ತೆ, ಹಾಲು ಕುಡಿಬೇಕಾದ್ರೆ ಕಣ್ಣು ಮುಚ್ಕೊಂಡು ಹಾಲು ಕುಡಿಯುತ್ತೆ ಬೆಕ್ಕು. ಏನಕ್ಕಪ್ಪ ಅದು ಅಂದ್ಕೊಳ್ಳುತ್ತೆ, ನಾನು ಕಣ್ಣು ಮುಚ್ಕೊಂಡ್ರೆ ಯಾರು ನನ್ನ ನೋಡಲ್ಲ ಅಂತ ಬೆಕ್ಕು ಅಂದ್ಕೊಳ್ಳುತ್ತೆ. The cat comes and drinks milk, it closes its eyes and drink milk. It thinks that nobody will see it. So same way, every person who does a wrong act, 99% will be done in hiding only. Because courage won't be there, no? ಧೈರ್ಯ ಬರಲ್ಲ, ತಪ್ಪು ಮಾಡ್ತಾ ಇದ್ದು ಗೊತ್ತು ನಮಗೆ. ಸೊ ವಿ ವೋಂಟ್ ಹ್ಯಾವ್ ದಿ ಕರೇಜ್ ಟು ಫೇಸ್ ಪೀಪಲ್. ಆ್ಯಂಡ್ ನಾವು ಏನಾದ್ರು ತಪ್ಪು ಮಾಡಬೇಕಾದ್ರೆ ನಾವು ಇನ್ನೊಬ್ರು ಮುಂದೆ ಮಾಡೋಕ್ಕೆ ಮನಸ್ಸು ಬರಲ್ಲ, ಧೈರ್ಯನೂ ಇರಲ್ಲ, ಅದಕ್ಕೋಸ್ಕರ ಬಚ್ಚಿಟ್ಕೊಂಡು ಮಾಡೋದು. ಸೊ ಚಿಕ್ಕ ವಯಸ್ಸಿನಲ್ಲಿ, ಬ್ರಹ್ಮಚರ್ಯ ಅವಸ್ಥೆಯಲ್ಲಿ, ಯುವಾವಸ್ಥೆಯಲ್ಲಿ ಬಚ್ಚಿಟ್ಕೊಳ್ಳೇಬಾರ್ದು ನಾವು. ನೆವರ್ ಹೈಡ್, ಎಸ್ಪೆಷಲಿ ಫ್ರಮ್ ದಿ ಎಲ್ಡರ್ಸ್. ನೆವರ್ ಹೈಡ್, ನೆವರ್ ಹೈಡ್ ಆ್ಯಂಡ್ ಡೂ ಎನಿಥಿಂಗ್. ಬಿಕಾಸ್ ಇಫ್ ಯು ಆರ್ ಹೈಡಿಂಗ್, 99% you would have thought of a crime only. 1 or 0.001 somewhere you may do a good act in hiding. Very rarely you will do a good act in hiding, because good act does not require any hiding, no? There was a Swami, ಸಿದ್ಧಾರೂಢ ಸ್ವಾಮಿ, ಸಿದ್ಧಾರೂಢರು ಇದ್ದಾರೆ ನೋಡಿ ಇಲ್ಲಿ, ಸಿದ್ಧಾರೂಢರು ಇದ್ದಾರಲ್ಲ ಅಲ್ಲಿ, ಅಪ್ಪಾಜಿಯವರು ನಮ್ಗೆ ಹೇಳ್ತಾ ಇದ್ರು, ಸ್ವಾಮಿ ಯೂಸ್ ಟು ಟೆಲ್ ಅಸ್. ಅನ್ನದಾನ ಮಾಡ್ತಾಯಿದ್ರು, ದೊಡ್ಡ ದೊಡ್ಡ ಅನ್ನದಾನ ಮಾಡ್ತಾಯಿದ್ರು. ಆಮೇಲೆ ಅನ್ನದಾನ ಮಾಡಿಬಿಟ್ಟು ಎಲ್ಲ ಅನ್ನದಾನ ಮಾಡೋಕ್ಕೆ ಫೋಟೋ ತೊಗೊಳಕ್ಕೆ ಎಲ್ಲರೂ ಬರ್ತಾರೆ. ಅನ್ನದಾನ ಮಾಡ್ಬೇಕಾದ್ರೆ ಕ್ಯಾಮ್ರಾ ಇರುತ್ತಲ್ವ, ಎಲ್ಲ ಕ್ಯಾಮ್ರಾ ತೊಗೊಳ್ತಾರೆ, ಎಲ್ಲ ನೋಡ್ಬೇಕಂದ್ರೆ ನಾನು ಬರಬೇಕು, ಫೋಟೋ ನಾನು ಬರ್ತಾರೆ. ಆಮೇಲೆ ಎಲ್ಲ ಅನ್ನದಾನ ಅಲ್ಲಿ ಆದಮೇಲೆ ಪಾತ್ರೆ ಉಜ್ಜಕ್ಕೆ ಯಾರೂ ಇರಲ್ಲ ಅಲ್ಲಿ, ಪಾತ್ರೆ ಉಜ್ಜಕ್ಕಿರಲ್ಲ, ಪಾತ್ರೆ ಶುದ್ಧ ಮಾಡಿಡೋಕ್ಕೆ ಯಾರೂ ಇರಲ್ಲ. ಸೊ ಬೈ ದ ಟೈಮ್ ಇಟ್ ಇಸ್ ಈವ್ನಿಂಗ್ 9:30, 10 o'clock, nobody is there, no photographs are there, so nobody will go there, nobody is going to take the photograph. ಸೊ ಎಲ್ಲ ಹೊರಟು ಬಿಟ್ಟಿರ್ತಾರೆ. ಆವಾಗ ರಾತ್ರಿ 12 ಗಂಟೆ ಸಿದ್ಧಾರೂಢರು ಮೆಲ್ಲಿಗೆ ಎದ್ದು ಬರೋರು ಅಂತ ಸ್ವಾಮಿ ಹೇಳ್ತಾಯಿದ್ರು. ಸಿದ್ಧಾರೂಢ ಸ್ವಾಮಿ ಇಸ್ ಟು ಕಮ್ ಇನ್ ದ ನೈಟ್ at 12 o'clock. ಏನೇನು ಓಪನ್ ಮಾಡಿಬಿಟ್ಟಿದ್ದಾರೆ ಪಾತ್ರೆಗಳೆಲ್ಲ, ಆಲ್ ದ ವೆಸಲ್ಸ್ ವಿಚ್ ಆರ್ ಓಪನ್, ಆಲ್ ದ ರಿಮೈನಿಂಗ್ ಫುಡ್ ವಿಚ್ ಇಸ್ ಸ್ಪ್ರೆಡ್ ಔಟ್ ಲೈಕ್ ಎನಿಥಿಂಗ್ ವಿತೌಟ್ ಬೀಯಿಂಗ್ ಆರ್ಗನೈಸ್ಡ್, he used to go and organize that, close the things and then go away silently. Very, very rare souls will do good action in the secret. Not only that, ಬಿಸಿಲಲ್ಲಿ ಬೆಳಿಗ್ಗೆ ಬಟ್ಟೆ ಹಾರಾಕಿರ್ತಾರಲ್ಲ, ಮಧ್ಯಾಹ್ನ ಬಟ್ಟೆ ಒಣಗೋಗ್ಬಿಟ್ಟಿದ್ದು, ಯಾರು ಮಡಿಸಿಡಲ್ಲ. ಸಿದ್ಧಾರೂಢ ಸ್ವಾಮಿ ಹೋಗ್ಬಿಟ್ಟು used to take out the clothes, fold them and keep it and come, not bothering whose clothes it is. ಅರ್ಥ ಆಗ್ತಾ ಇದೆಯಾ? ಅವ್ರೇನು ಮಾಡ್ತಾಯಿದ್ರು ಸಿದ್ಧಾರೂಢ ಸ್ವಾಮಿಗಳು, ಎಲ್ಲ ಬಟ್ಟೆ ಹುಡುಗಾಕಿರ್ತಾರೆ, ಯಾರು ಮಡಿಸಿಟ್ರಲ್ಲ, ಅವ್ರು ಹೋಗ್ಬಿಟ್ಟು ಮೆಲ್ಲಿ ಹೋಗ್ಬಿಟ್ಟು ಬಟ್ಟೆ ಎಲ್ಲ ತೆಗೆದ್ಬಿಟ್ಟು ಸುಂದರ ಮಡಿಸಿಟ್ಟು, ಸ್ವಾಮಿಗಳು ಮಡಿಸಿಟ್ಬಿಟ್ಟು ಹೊಟ್ಟೋಗ್ಬಿಟ್ಟು. ಇದು ಮಹಾಪುರುಷರ ಸ್ವಭಾವ. ಬಚ್ಚಿಟ್ಕೊಂಡು ಒಳ್ಳೆ ಕೆಲಸ ಮಾಡೋದು ಯಾರು? ಮಹಾಪುರುಷರು. ಇನ್ ಹೈಡಿಂಗ್, ದ ಗ್ರೇಟ್ ಪೀಪಲ್ ಓನ್ಲಿ ಡೂ ಗುಡ್ ವರ್ಕ್ಸ್, ದ ನಾರ್ಮಲ್ ಪೀಪಲ್ ವಿಲ್ ಡೂ ರಾಂಗ್ ವರ್ಕ್ಸ್ ಇನ್ ಹೈಡಿಂಗ್. ಅದಕ್ಕೋಸ್ಕರ ಬಚ್ಚಿಟ್ಕೊಂಡು ಏನು ಕೆಲಸ ಮಾಡೋಕ್ಕೆ ಹೋಗ್ಬೇಡ್ರಿ, ಏನು ಬಚ್ಚಿಡಕ್ಕೆ ಹೋಗ್ಬೇಡ್ರಿ. ಏನು ಬಚ್ಚಿಟ್ರೇ ನಮ್ಗೆ ತೊಂದರೆ ಆಗೋದು. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ. ನಾವು ಬಚ್ಚಿಟ್ಟಿರ್ತೀವಿ, ಯಾರೋ ಬಂದು ತಗೊಂಡು ಹೊಟ್ಟೋಗ್ಬಿಟ್ಟಿರ್ತಾರೆ. ಸೊ ಡೋಂಟ್ ಎವರ್ ಟ್ರೈ ಟು ಹೈಡ್, ಅವಾಯ್ಡ್ ಹೈಡಿಂಗ್. ದಟ್ ಇಸ್ ವೈ ಪೀಪಲ್ ಸೇ ಬಿ ಇನ್ ಫ್ರಂಟ್ ಆಫ್ ಗ್ರೇಟ್ ಪೀಪಲ್, ಆಲ್ವೇಸ್ ಬಿ ಇನ್ ಫ್ರಂಟ್ ಆಫ್ ದಮ್. ದೊಡ್ಡವ್ರ ಮುಂದೆನೇ ನಾವು ಬಾಳಬೇಕು, ದೊಡ್ಡವ್ರ ಕಣ್ಣಿಗೆ ಬೀಳ್ತಾನೇ ಇರಬೇಕು. ಅದಕ್ಕೆ ನಮ್ಮ ಭಾರತ ದೇಶದಲ್ಲಿ ವಿ ಹ್ಯಾವ್ ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್. The joint family system, people don't understand what is the value of joint families. In the joint family, you keep on seeing, the elders will see the small ones will see the elders. ನೋಡ್ತಾ ಇರ್ತಾರಲ್ಲ, ದೊಡ್ಡವರು ಹಿರಿಯರು ನೋಡ್ತಾ ಇರ್ತಾರೆ. ಅಂದರೆ
ಕೂಡಿರೋ ಕುಟುಂಬ ಬೇರೆ ಬೇರೆ ಕುಟುಂಬ ಅಲ್ಲ. ಮದುವೆ ಆಗಿದ ತಕ್ಷಣ ಬೇರೆ ಹೊಟ್ಟೋಗ್ಬಿಡೋದು ಹಂಗಲ್ಲ. ಎಲ್ಲರೂ ಸೇರಿ ತಾತ ಮುತ್ತಾತ ಅಜ್ಜಿ ಎಲ್ಲರೂ ಸೇರಿದ್ದಾಗ ಅವಾಗ ಮಕ್ಕಳು ನೋಡ್ತಾ ಇರ್ತಾರೆ. ಮಗು ತಪ್ಪು ಮಾಡಿದ್ರೆ ಹೇಳ್ತಾರೆ ತಪ್ಪು ಮಾಡಿದಂತ. ಮಗುನು ಭಯದಿಂದ ತಪ್ಪು ಮಾಡಲ್ಲ. ಸೊ ಏನಾಗುತ್ತೆ, ಬಾಗಿಲು ಹಾಕೋದು ಬೇಕಾಗಿಲ್ಲ, ಭಯ ಇರಲ್ಲ. ಆದರೆ ಇವಾಗ ಎಲ್ರಿಗೂ ಒಬ್ಬರ ಮೇಲೆ ಒಬ್ಬರು ಭಯ, ನಂಬಿಕೆ ಇಲ್ಲ. ಸೊ ಇನ್ ಆರ್ಡರ್ ಟು ಮೇಕ್ ಶ್ಯೂರ್ ದಟ್ ಯು ಡೋಂಟ್ ಡೂ ಎ ರಾಂಗ್ ಆ್ಯಕ್ಟಿವಿಟಿ, ಯು ಶುಡ್ ಬಿ ಇನ್ ಫ್ರಂಟ್ ಆಫ್ ಗುಡ್ ಪೀಪಲ್ ಆಲ್ವೇಸ್. ತುಂಬ ಅತ್ಯವಶ್ಯಕವಾದ ಸಾಮಾಜಿಕವಾದ ಸ್ವಲ್ಪ ಕೆಲವು ಕಾರ್ಯಕ್ರಮ, ಅದನ್ನು ನಾವು ಎಲ್ಲರ ಮುಂದೆ ನಾವು ಸ್ನಾನ ಮಾಡೋಕ್ಕಾಗಲ್ಲ. ಅದು ಸಾಮಾಜಿಕವಾದ ಒಂದು ವ್ಯವಸ್ಥೆ. ದಟ್ ಇಸ್ ಓನ್ಲಿ ಅನ್ ಅರೇಂಜ್ಮೆಂಟ್ ಇನ್ ಆರ್ಡರ್ ಟು ಮೇಂಟೈನ್ ಸರ್ಟನ್ ಅಮೌಂಟ್ ಆಫ್ ಪ್ರೋಟೋಕಾಲ್ಸ್. ಬಾಕಿ ಎಲ್ಲ ಕಾರ್ಯಗಳನ್ನು ನಾವು ಎಲ್ಲರ ಮುಂದೆ ಮಾಡಿದ್ರೆ ನಾವು ಚೆನ್ನಾಗಿರ್ತೀವಿ. ಸೊ ಕರ್ಮದ ಫಲವನ್ನು ನಾವು ಮರಿಬಾರ್ದು. ಇನ್ನೂ ವಿಸ್ತಾರವಾಗಿ ಆಮೇಲೆ ಹೇಳ್ತೀನಿ. ಇವಾಗ ಇಲ್ಲಿ ಅಶೋಕವನಿಕೆಯಲ್ಲಿ ರಾವಣ ಬಂದು ಸೀತೆಯನ್ನು ನೋಡಕ್ಕೆ ಬಂದಿದ್ದಾರೆ. ಸೀತೆಯನ್ನು ಹೊಗಳ್ತಾ ಇದ್ದಾರೆ ರಾವಣ, ಭಾಳ ರೀತಿಯಲ್ಲಿ ಹೊಗಳ್ತಾ ಇದ್ದಾರೆ. ರಾವಣ ಹ್ಯಾಸ್ ಕಮ್ ಟು ದಿ ಅಶೋಕವನಿಕಾ ಆ್ಯಂಡ್ ಈಸ್ ಟ್ರೈಂಗ್ ಟು praise Sita and attract her attention. Oh princess, oh lady of charming aspect, my eyes get riveted, oh lady of beautiful body, on each of your limbs which I behold. Oh lady endowed with a moon-like countenance, give up this folly in the form of fidelity to your husband and become my consort, oh princess of Mithila. ಎಂಥ ತಪ್ಪು ಉಪದೇಶ ಕೊಡ್ತಾ ಇದ್ದಾನೆ ನೋಡಿ ರಾವಣ ಸೀತಾ ಮಾತೆ ಹತ್ರ ಹೇಳ್ತಾ ಇದ್ದಾನೆ, ನಿನ್ನ ಪತಿವ್ರತ ಸ್ವಭಾವವನ್ನು ಬಿಟ್ಟುಬಿಡು ಅಂತ ಹೇಳ್ತಾ ಇದ್ದಾನೆ. ಈ ಸೇಯಿಂಗ್ ಯು ಗಿವ್ ಅಪ್ ಯುವರ್ ಫಿಡೆಲಿಟಿ. ಯು ನೋ ವಾಟ್ಸ್ ಫಿಡೆಲಿಟಿ? ಫಿಡೆಲಿಟಿ ಈಸ್ ದಿ ಬ್ಯೂಟಿಫುಲ್ ಕ್ವಾಲಿಟಿ ಆಫ್ ಬೀಯಿಂಗ್ ಕಮಿಟೆಡ್ ಟು ಒನ್ ಇನ್ ಮ್ಯಾರೇಜ್. ದಟ್ ಇಸ್ ಕಾಲ್ಡ್ ಅಸ್ ಫಿಡೆಲಿಟಿ. ಟ್ರಸ್ಟ್ ವರ್ದಿನೆಸ್. ಫ್ರೆಂಡ್ಶಿಪ್ಪಲ್ಲಿ ನಾವು ಒಂದ್ಸರಿ ಮಾತು ಕೊಟ್ಬಿಟ್ರೆ ಅದನ್ನು ಕಾಪಾಡೋದು. ಸೀತಾ ಮಾತೆ ಬಂದ್ಬಿಟ್ಟು ಪತಿವ್ರತರಾಗಿದ್ದರಿಂದ ಆಕೆ ಯೋಚನೆಯೇ ಮಾಡೋಕ್ಕಾಗಲ್ಲ. ರಾವಣ ಹೇಳ್ತಾನೆ, ನೀನು ಪತಿವ್ರತ ಧರ್ಮವನ್ನು ಬಿಟ್ಟು ಬಿಡು ಅಂತ ಹೇಳ್ತಾ ಇದ್ದಾರೆ. ಓ ಪ್ರಿನ್ಸಸ್ ಆಫ್ ಮಿಥಿಲಾ, ಬಿಕಮ್ ದಿ ಫೋರ್ ಮೋಸ್ಟ್ ಕ್ವೀನ್ ಆಫ್ ಮೈ ನ್ಯೂಮರಸ್ ಎಕ್ಸಲೆಂಟ್ ವೈಫ್ಸ್. ನನಗೆ ಹಲವಾರು ಹೆಂಡತಿಯರಿದ್ದಾರೆ, ನೀನು ಒಂದು ತುಂಬ ಎಲ್ರಿಗಿಂತಲೂ ಮುಖ್ಯವಾದ ಹೆಂಡತಿಯ ನೀನು ಬಂದ್ಬಿಡು ನನಗೆ ಅಂತ ರಾವಣ ಹೇಳ್ತಾ ಇದ್ದಾನೆ. I offer you all the well-known jewels which have been brought by me by way of booty from the various worlds as well as my kingdom, O timid one. ನನ್ನ ಹತ್ರ ಇರೋ ರಾಜ್ಯ, ಎಲ್ಲ ಸ್ವತ್ತು, ಎಲ್ಲ ಒಡವೆಗಳು ಎಲ್ಲವನ್ನೂ ನಿನಗೆ ಕೊಡ್ತೀನಿ, ನೀನು ರಾಣಿ ಆಗ್ಬಿಡು ನನಗೆ ಬಂದು ಅಂತ ಹೇಳ್ತಾ ಇದ್ದಾರೆ. ಹ್ಯಾವಿಂಗ್ ಫುಲ್ಲಿ ಸಬ್ಜುಗೇಟೆಡ್ ದಿ ಎಂಟೈರ್ ಗ್ಲೋಬ್ ವಿತ್ ಇಟ್ಸ್ ಚೈನ್ ಆಫ್ ಸಿಟೀಸ್, ಸ್ಪೋರ್ಟಿವ್ ಲೇಡಿ, ಐ ವಿಲ್ ಆಫರ್ ಇಟ್ ಟು ಜನಕ ಯುವರ್ ಫಾದರ್ ಫಾರ್ ಯುವರ್ ಸೇಕ್. ನಿನ್ನನ್ನು ನನ್ನ ಹೆಂಡತಿಯಾಗಿ ಪಡೆಯೋದಕ್ಕೋಸ್ಕರ ಎಲ್ಲವನ್ನೂ ನಿನ್ನ ತಂದೆಗೆ ನಾನು ಕೊಟ್ಬಿಡ್ತೀನಿ, ಉಡುಗೊರೆಯಾಗಿ ಕೊಡ್ತೀನಿ, ಜನಕ ಮಹಾರಾಜನಿಗೆ ಉಡುಗೊರೆಯಾಗಿ ಕೊಡ್ತೀನಿ. ಇದು ರಾವಣ ಹೇಳ್ತಾ ಇರೋ ಮಾತು ನ್ಯಾಯನ? Ravana is now trying to coax a pativrata. See, this particular thing is something which is very, very, very unique to the Bharatiya culture. Very unique to the Bharatiya culture. It is not only one-sided. You will see Rama also what he replies to Tataki. Tataki ರಾಕ್ಷಸಿ ಬರ್ತಾಳಲ್ಲ, ತಾಟಕಿ ರಾಕ್ಷಸಿ ಬಂದ್ಬಿಟ್ಟು ಶೂರ್ಪಣಖ ಕೂಡ ಅದೇ ಹೇಳ್ತಾಳೆ, ತಾಟಕಿ ಕೂಡ ಹೇಳ್ತಾಳೆ. Ravana, they come and tell Rama that we want to have you as our husband. Rama says, not in this life. I have vowed to be Ekapatni Vrata. Rama ಏನು ಏಕಪತ್ನಿ ವ್ರತ, ಸೀತೆ ಏನು ಪತಿವ್ರತೆ. ಸೀತೆ ಬಂದು ಪತಿವ್ರತೆ, ಒಬ್ಬರನ್ನು ಬಿಟ್ಟು ಬೇರೆ ಯಾರ ಬಗ್ಗೆ ಯೋಚನೆ ಮಾಡಲ್ಲ. ರಾಮ ಬಂದ್ಬಿಟ್ಟು ಸೀತೆಯನ್ನು ಬಿಟ್ಟು ಬೇರೆ ಯಾರ ಬಗ್ಗೆನೂ ಯೋಚನೆ ಮಾಡಲ್ಲ. ಆದರೆ ಈ ಕಾಲದಲ್ಲೆಲ್ಲ ತುಂಬ ಕೆಟ್ಟೋಗಿದೆ. ನ್ಯಾಯ ನೀತಿ ಧರ್ಮ ಏನಿಲ್ವಲ್ಲ. ಆದ್ದರಿಂದ ಎಲ್ಲ ತಪ್ಪು ಮಾಡೋದ್ರಲ್ಲೇ ಬಿದ್ದು. ಅದೇ ಥರ ರಾವಣ ಕೂಡ ಆಗಿನ ಕಾಲದಲ್ಲಿ ತಪ್ಪು ತೋರಿಸ್ಕೊಡ್ತಾ ಇದ್ದ ನೋಡಿ, ಈ ಥರ ಮಾಡಬೇಕು ಅಂತ. ನೇಹ ಪಶ್ಯಾಮಿ ಲೋಕೋಯಂ, ನೇಹ ಪಶ್ಯಾಮಿ ಲೋಕೇನ್ಯಂ, ಯೋ ಮೇ ಪ್ರತಿಬಲೋ ಭವೇತ್, ಪಶ್ಯ ಮೇ ಸುಮಹದ್ವೀರ್ಯಂ, ಅಪ್ರತಿದ್ವಂದ್ವಮಾಹವೇ, ಅಸಕೃತ್ ಸಂಯುಗೇ ಭಗ್ನಾ, ಮಯಾ ವಿಮೃತಿದಧ್ವಜಾ, ಅಶಕ್ತಾ ಪ್ರತ್ಯನೀಕೇಷು
स्थातुं मम सुरासुरा इच्छमां क्रियतामद्य प्रतिकर्म तवोत्तमम् सुप्रभाण्यवसज्जन्ताम् तवांगे भूषणानि साधु पश्यामि ते रूपम् सुयुक्तं प्रतिकर्मणा प्रतिकर्माभिसंयुक्ता दाक्षिण्येन वरानने भुङ्क्ष्व भोगान्यथा कामम् पिब भीरुरमस्व च यथेष्टं च प्रयच्छत्वम् पृथिवीं वा धनानि च ललस्व मयि विस्रब्धा धृष्टमाज्ञापयस्व च मत्प्रसादाल्ललन्याश्च ललतां बान्धवस्तव वृद्धिं ममानुपश्यत्वं श्रियं भद्रे यशस्विनी किं करिष्यसि रामेण सुभगे चीरवासिना निक्षिप्त विजयो रामो गतश्रीर्वनगोचरः व्रती स्थण्डिलशायी च शङ्खे जीवति वानवा न हि वैदेहि रामस्त्वां द्रष्टुं वाप्युपलभ्यते पुरोबलाकैरसितैर्मेघैर्ज्योत्स्नामिमावृतं वृताम् I do not find in the universe anyone else who may be my equal in might. ಹೇ ಸೀತೆ, ನನಗೆ ಸಮಾನವಾದ ಬಲ ಇರೋರು ಈ ಪ್ರಪಂಚದಲ್ಲಿ ಯಾರು ನನಗೆ ಗೊತ್ತಿಲ್ಲ. ರಾವಣ ಹೇಳ್ತಾ ಇದ್ದಾರೆ. ನಾನು ಯಾರು ಗೊತ್ತಾ? You know who I am? I am Ravana. I don't think there is anybody in this world who is equal to me. Behold my extraordinary vitality which knows no rival in combat. ಯಾರೇ ಯುದ್ಧಕ್ಕೆ ಬಂದರೂ ಕೂಡ ನನ್ನ ಜೊತೆಯಲ್ಲಿ ನನ್ನ ಹತ್ರ ಇರೋ ಅಪರಿಮಿತವಾದ ಪರಾಕ್ರಮ ಯಾರೂ ನೋಡೋಕ್ಕಾಗಲ್ಲ, ಅಷ್ಟು ಬಲವಂತ ನಾನು. ನೋಬಡಿ ಕ್ಯಾನ್ ಬಿ ಈಕ್ವಲ್ ಟು ಮೀ. Unable to stand in ranks hostile to me, the gods as well as the demons were more than once utterly routed in battle, their standards having been smashed. ಎಷ್ಟೋ ಸಾರಿ ಯುದ್ಧಗಳಲ್ಲಿ ದೊಡ್ಡ ದೊಡ್ಡ ಯೋಧರು ಬಂದರು, ದೊಡ್ಡ ದೊಡ್ಡ ಪರಾಕ್ರಮಿಗಳು ಬಂದು ನನ್ನ ಮುಂದೆ ನಿಲ್ಲಕ್ಕೆ ಆಗಲ್ಲ, ಅವರ ಧೂಳಾಗ್ಬಿಟ್ರು. ರಾವಣ ಗರ್ವದಿಂದ ಹೇಳ್ತಾ ಇದ್ದಾನೆ. Therefore be favorably disposed to me. Let you be exquisitely decorated today. ಆದ್ದರಿಂದ ನನಗೆ ಅನುಕೂಲವಾಗ್ಬಿಟ್ಟು ನೀನು, ನಾನು ನಿನ್ನನ್ನು ತುಂಬ ಚೆನ್ನಾಗಿ ಅಲಂಕಾರ ಮಾಡೋಕ್ಕೆ ಏರ್ಪಾಡು ಮಾಡ್ತೀನಿ. ಲೆಟ್ ಎಕ್ಸೆಪ್ಷನಲಿ ಬ್ರಿಲಿಯಂಟ್ ಜ್ಯುವೆಲ್ಸ್ ಫಿಟ್ ಕ್ಲೋಸ್ ಟು ಯುವರ್ ಲಿಮ್ಸ್. ಒಳ್ಳೆ ಒಳ್ಳೆ ಒಡವೆ ಹಾಕ್ಕೊಂಡು ಚೆನ್ನಾಗಿರು. ಲೆಟ್ ಮಿ ಬಿಹೋಲ್ಡ್ ಯುವರ್ ಎಕ್ಸಲೆಂಟ್ ಫಾರ್ಮ್ ಪ್ರೊಫ್ಯೂಸ್ಲಿ ಫಿಟೆಡ್ ವಿತ್ ಡೆಕೋರೇಷನ್ಸ್. ನಾನು ನಿನ್ನನ್ನು ಸುಂದರವಾದ ರೀತಿನ ನಾನು ನಿನ್ನ ನೋಡಬೇಕಂತ ಆಸೆ ಪಡ್ತಾ ಇದ್ದೀನಿ. ಬಿ ಡೆಕೋರೇಟೆಡ್ ಬೈ ವೇ ಆಫ್ ಕರ್ಟಸಿ ಟು ಮೀ. ನನ್ನ ಮೇಲೆ ಸ್ವಲ್ಪ ಪ್ರೀತಿಯನ್ನು ತೋರಿಸಿ ನೀನು ಅಲಂಕಾರ ಮಾಡ್ಕೋ. ಓ ಲೇಡಿ ಎಂಡೋಡ್ ವಿತ್ ಚಾರ್ಮಿಂಗ್ ಕೌಂಟೆನೆನ್ಸ್. ಸುಂದರವಾದ ಮುಖವುಳ್ಳ ಸೀತೆಯೇ, ಎಂಜಾಯ್ ಲಕ್ಸುರೀಸ್ ಅಕಾರ್ಡಿಂಗ್ ಟು ಯುವರ್ ಪ್ಲೆಜರ್. ಡ್ರಿಂಕ್ ಆ್ಯಂಡ್ ರಿವೆಲ್ ಓ ಟಿಮಿಡ್ ಒನ್. ಚೆನ್ನಾಗಿ ಆನಂದ ಪಡು, ಚೆನ್ನಾಗಿ ಏನು ಹೇಳ್ತಾರೆ ಮದ್ಯಪಾನವನ್ನು ಮಾಡು, ಸಂತೋಷವಾಗಿರು ನೀನು. ಆ್ಯಂಡ್ ಯು ಕ್ಯಾನ್ ಗಿಫ್ಟ್ ಲ್ಯಾಂಡ್ ಆಸ್ ವೆಲ್ ಎಸ್ ರಿಚಸ್ ಆನ್ ಅದರ್ಸ್ ಆ್ಯಸ್ ಡಿಸೈರ್ಡ್ ಬೈ ಯು. ಏನು ಬೇಕಾದರೂ ಯಾರಿಗೆ ಬೇಕಾದ್ರೂ ದಾನ ಮಾಡು, ನಾನೆಲ್ಲ ಕೊಡ್ತೀನಿ ನಿನಗೆ. ಫುಲ್ ಆಫ್ ಕಾನ್ಫಿಡೆನ್ಸ್ ಇನ್ ಮೀ ಸೀಕ್ ಪ್ಲೆಷರ್ಸ್ ಆ್ಯಂಡ್ ಬೋಲ್ಡ್ಲಿ ಗಿವ್ ಆರ್ಡರ್ಸ್ ಟು ಮೀ.
ನನ್ನ ಮೇಲೆ ಪೂರ್ತಿ ನಂಬಿಕೆಯನ್ನಿಟ್ಟು ನನಗೆ ನೀನು ಆಜ್ಞೆ ಮಾಡು, ನಾನು ಮಾಡ್ತೀನಿ ಅದನ್ನು. ವೆನ್ ಯು ಎಂಜಾಯ್ ಪ್ಲೆಜರ್ಸ್ ಔಟ್ ಆಫ್ ಕೈಂಡ್ನೆಸ್ ಟು ಮೀ, ಲೆಟ್ ಯುವರ್ ರಿಲೇಟಿವ್ಸ್ ಟು ಎಂಜಾಯ್ ಲೈಫ್. ನೀನು ಮಾತ್ರ ಅಲ್ಲ, ನನಗೆ ನೀನು ಅನುಕೂಲವಾಗ್ಬಿಟ್ಟು ಸಂತೋಷವಾಗಿರಬೇಕಾದ್ರೆ ನಿನ್ನಷ್ಟು ನೆಂಟರನ್ನೆಲ್ಲ ಕರ್ಕೊಂಬ, ಅವ್ರಿಗೂ ಏನು ಬೇಕಾದ್ರೂ ಕೊಡು ನೀನು. ಲುಕ್ ಎಟ್ ಮೈ ಅಫ್ಲುಯೆನ್ಸ್ ಆ್ಯಂಡ್ ಪ್ರಾಸ್ಪೆರಿಟಿ ಓ ಬ್ಲೆಸ್ಸೆಡ್ ಅಲ್ಲಿ ಇಲಸ್ಟ್ರಿಯಸ್ ಲೇಡಿ. ನನ್ನ ಹತ್ರ ಇರೋ ಸಂಪತ್ತನ್ನು ನೋಡು, ಎಷ್ಟು ಸಂಪತ್ತು ನನ್ನ ಹತ್ರ ಇದೆ ನೋಡ್ದ ನೀನು. ಸ್ವರ್ಣಮಯಿ ಲಂಕಾ ನನ್ನ ಹತ್ರ ಇದೆ, ಅಷ್ಟು ಶ್ರೀಮಂತನಾಗಿದ್ದೇನೆ. ವಾಟ್ ವಿಲ್ ಯು ಡೂ ಓ ಲವ್ಲಿ ಒನ್ ವಿತ್ ರಾಮ ಹೂ ರಿಮೈನ್ಸ್ ಕ್ಲಾಡ್ ಇನ್ ಟ್ಯಾಟರ್ಸ್. ಆ ವನವಾಸಿ ರಾಮನ ಜೊತೆ ಇದ್ಕೊಂಡು ಏನು ಮಾಡ್ತೀಯ ನೀನು? ರಾವಣ ಏನು ಹೇಳ್ತಾರೆ ರಾಮನಿಗೆ? ವನವಾಸಿ ಸಾಧಾರಣವಾದ ಬಟ್ಟೆ ಹಾಕ್ಕೊಂಡು ಸುತ್ತಾಡ್ತಾರೋ ರಾಮನ ಜೊತೆ ಏನು ನಿನ್ನ ಬಾಳಕ್ಕಾಗತ್ತೆ? ಬಿಟ್ಬಿಡು ರಾಮನ್ನ. ರಾಮ ಹ್ಯಾಸ್ ಗಿವನ್ ಅಪ್ ಆಲ್ ಹೋಪ್ ಆಫ್ ವಿಕ್ಟ್ರಿ, ಹ್ಯಾಸ್ ಲಾಸ್ಟ್ ಹಿಸ್ ಫಾರ್ಚ್ಯೂನ್, ಡ್ವೆಲ್ಸ್ ಇನ್ ದ ಫಾರೆಸ್ಟ್, ಇಸ್ ಅಬ್ಸರ್ವಿಂಗ್ ಸೇಕ್ರೆಡ್ ವೌಸ್ ಆ್ಯಂಡ್ ಲೈಸ್ ಆನ್ ದ ಗ್ರೌಂಡ್ ವಿತೌಟ್ ಎನಿ ಕಾಟ್. ಅವರು ಗೆಲ್ತೀನನ್ನೋ ನಂಬಿಕೆನೇ ರಾಮನಿಗಿಲ್ಲ. ಇವಾಗ ಎಲ್ಲವನ್ನು ಕಳ್ಕೊಂಡ್ಬಿಟ್ಟು ಮಲ್ಕೊಳ್ಳೋದು ಎಲ್ಲಿ ಗೊತ್ತಾ? ಕಾಡಲ್ಲಿ ನೆಲದ ಮೇಲೆ ಮಲ್ಕೊಳ್ತಾ ಇದ್ದಾನೆ ರಾಮ. ನಾನು ನೋಡಿ ಎಷ್ಟು ಆನಂದವಾಗಿದ್ದೀನಿ ನೋಡು ಅಂತ ಸೀತೆಗೆ ಹೇಳ್ತಾ ಇದ್ದಾನೆ. ಐ ಆಮ್ ಡೌಟ್ಫುಲ್ ವೆದರ್ ಈ ಸ್ಟಿಲ್ ಸರ್ವೈವ್ಸ್ ಆರ್ ನಾಟ್. ನನಗೇನೋ ಅನ್ನಿಸ್ತಾ ಇದೆ, ಇನ್ನು ರಾಮ ಇನ್ನೂ ಬದುಕಿಲ್ಲ ಅಂತ ಕಾಣಿಸುತ್ತೆ ಅಂತ ಸೀತೆಗೆ ಹೇಳ್ತಾ ಇದ್ದಾನೆ. ಶ್ಯೂರ್ಲಿ ರಾಮ ವಿಲ್ ನಾಟ್ ಬಿ ಈವನ್ ಏಬಲ್ ಟು ಸಿ ಯು ಎನಿ ಮೋರ್ ದೆನ್ ಮೂನ್ ಶೈನ್ ವೇಲ್ಡ್ ಬೈ ಡಾರ್ಕ್ ಕ್ಲೌಡ್ಸ್ ಪ್ರಿಸೀಡ್ ಬೈ ಹೆರಾನ್ಸ್ ಆಫ್ ಸೀತಾ ಎ ಪ್ರಿನ್ಸಸ್ ಆಫ್ ದಿ ವಿದೇಹ ಟೆರಿಟರಿ. ಅಂದರೆ ಶ್ರೀರಾಮ ನಿನ್ನನ್ನು ನೋಡೋಕ್ಕಾಗಲ್ಲ, ಖಂಡಿತವಾಗಿಯೂ ನೋಡೋಕ್ಕಾಗಲ್ಲ, ನಾನು ಬಿಡಲ್ವಲ್ಲ ನೋಡೋಕ್ಕೆ. ಯಾವ ರೀತಿ ಅಂತ ಹೇಳಿದ್ರೆ ಮೂನ್ ಶೈನ್ ವೇಲ್ಡ್ ಬೈ ಡಾರ್ಕ್ ಕ್ಲೌಡ್ಸ್ ಅಂದರೆ ಚಂದ್ರನ ಬೆಳಕು ಹೇಗೆ ತುಂಬ ದೊಡ್ಡ ಇದು ಬಂದುಬಿಟ್ರೆ, ಏನೋ ಮೋಡ ಬಂದುಬಿಟ್ರೆ ಹೆಂಗೆ ನೋಡೋಕ್ಕಾಗಲ್ವೋ, ಆದರೆ ಪಕ್ಷಿಗಳು ನೋಡೋಕ್ಕೆ ಪ್ರಯತ್ನ ಮಾಡ್ತಾರೆ, ಪಕ್ಷಿಗಳು ನೋಡೋಕ್ಕಾಗಲ್ಲ. ಆ ಥರ ರಾಮ ನಿನ್ನ ನೋಡೋಕ್ಕೆ ಆಗಲ್ಲ ಅಂತ ತುಂಬ ಕ್ರೂರವಾಗಿ ಮಾತಾಡ್ತಾ ಇದ್ದಾನೆ ರಾವಣರ ಸೀತೆ ಹತ್ರ. ಮುಂದೆ ಏನಾಗುತ್ತೆ ನಾಳೆ ನೋಡೋದು. ಹರಿ ಓಂ ತತ್ಸತ್.